ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ನೀವೇನಾದ್ರೂ ಪಾರ್ಟ್ ಟೈಮ್ ಜಾಬ್ ಹುಡುಕ್ತಿದ್ರೆ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಒಂದು ಮಾಹಿತಿ ಕೊಡ್ತಾ ಹೋಗ್ತೀನಿ. ಓಕೆನಾ, ಇವತ್ತು ಒಂದು ಡಾಟಾ ಎಂಟ್ರಿ ಜಾಬ್ ಬಗ್ಗೆ ನಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆನಾ, ಯಾವ ತರ ಅಪ್ಲೈ ಮಾಡೋಕು, ಹೇಗೆ ಅಪ್ಲೈ ಮಾಡೋಕು, ಅದಕ್ಕೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನಿರುತ್ತೆ ಅಂತಂದು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ಈ ವಿಡಿಯೋನ ಕೊನೆ ತನಕ ನೋಡ್ತಾ ಹೋಗಿ. ಓಕೆ, ಏನಪ್ಪಾ ಅಂದ್ರೆ ನಿಮ್ದು ಜಸ್ಟ್ PUC ಆಗಿದ್ರೆ, ಡಿಪ್ಲೊಮಾ ಆಗಿದ್ರೆ, SLC ಆಗಿದ್ರೆ ಏನಪ್ಪಾ ಅಂದ್ರೆ, ಹಾಗೆ ಏನಪ್ಪಾ ಡಿಗ್ರಿ ಆಗಿದ್ರೆ ಈ ಡಾಟಾ ಎಂಟ್ರಿ ಜಾಬ್ ನೀವು ಅಪ್ಲೈ ಮಾಡಕ್ಕೆ ಕಂಪ್ಲೀಟ್ ಆಗಿ ಎಲಿಜಿಬಲ್ ಇರ್ತೀರಾ. ಓಕೆ, ಈಗ ಇದ್ರ ಬಗ್ಗೆ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಓಕೆನಾ, ಏನಪ್ಪಾ ಅಂದ್ರೆ ಕೆಲಸ ವಿವರ ನೋಡಿದ್ರೆ ಯಾವ ತರ ಕೆಲಸ ಇರುತ್ತಪ್ಪ ನೋಡೋದಾದ್ರೆ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ, ಶೈಕ್ಷಣಿಕ ಡಾಟಾ ನಿವಾರಣೆ ಸಂಸ್ಥೆಯ ಏನಪ್ಪಾ ಅಂದ್ರೆ ಕ್ವಶನ್ ಬ್ಯಾಂಕ್ ಒಂದು ಸಂಸ್ಥೆ ಇರುತ್ತೆ. ಆ ಸಂಸ್ಥೆ ಕಡೆಯಿಂದ ನೀವೇನಪ್ಪಾ ಅಂದ್ರೆ ಕೆಲಸ ಮಾಡಬೇಕು. ಯಾವ ತರ ಕೆಲಸ ಮಾಡಕಪ್ಪ ಅಂದ್ರೆ ಶೈಕ್ಷಣಿಕ ಮಾಹಿತಿಯನ್ನು ಕಂಪ್ಯೂಟರ್ ನಲ್ಲಿ ಅಪ್ಡೇಟ್ ಮಾಡೋದು. ಅಂದ್ರೆ ಶೈಕ್ಷಣಿಕ ಮಾಹಿತಿ ಬಗ್ಗೆ ಏನಪ್ಪಾ ಅಂದ್ರೆ ಆ ಕಂಪ್ಯೂಟರ್ ಅಪ್ಡೇಟ್ ಮಾಡಬೇಕು. ಅದನ್ನ ಏನಪ್ಪಾ ಅಂದ್ರೆ ಡಾಟಾ ಎಂಟ್ರಿ ನಾವು ಅಂತ ಕರಿತೀವಿ. ಓಕೆನಾ, ಯಾವ ತರ ಏನು ಯೂಸ್ ಮಾಡಕಪ್ಪ ಅಂದ್ರೆ ನಿಮಗೆ MS ಆಫೀಸ್ ಯೂಸ್ ಮಾಡಕ್ ಬರಬೇಕು, ಹಾಗೆ MS Word ಯೂಸ್ ಮಾಡಕ್ ಬರಬೇಕು, ಹಾಗೆ MS Excel ನ ಡಾಟಾವನ್ನು ಸರಿಯಾಗಿ ಏನಪ್ಪಾ ಅಂದ್ರೆ ಎಂಟ್ರಿ ಮಾಡಕ್ ನಿಮ್ಗೆ ಬರಬೇಕು. ಆಗಿದ್ರೆ ಏನಪ್ಪಾ ಅಂದ್ರೆ ಈ ಡಾಟಾ ಎಂಟ್ರಿ ಏನಪ್ಪಾ ಅಂದ್ರೆ ಜಾಬ್ ನೀವು ಎಲಿಜಿಬಲ್ ಇರ್ತೀರ. ಓಕೆ, ಅದಾದ್ಮೇಲೆ ಇದಕ್ಕೆ ಯಾರೆಲ್ಲ ಅಪ್ಲಿಕೇಶನ್ ಆಗ್ಬೋದು ಅಂದ್ರೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆನಾ, ಇದು ಅರ್ಥ ಆಯ್ತಾ? ಯಾವ ತರ ಕೆಲಸ ಮಾಡಕಂತಂದಕ್ಕೆ ಮಿನಿಮಮ್ ಏನಪ್ಪಾ ಅಂದ್ರೆ ಯಾರೆಲ್ಲ ಅರ್ಜನ್ ಹಾಕ್ಬೋದು. ನೀವೇನಪ್ಪ ಜಸ್ಟ್ ಏನಪ್ಪಾ ಅಂದ್ರೆ PUC ಮಾಡಿದ್ರೆ ಅರ್ಜನ್ ಹಾಕ್ಬೋದು, ಡಿಪ್ಲೊಮಾ ಮಾಡಿದ್ರೆ ಅರ್ಜನ್ ಹಾಕ್ಬೋದು, ಹಾಗೆ ಬಂದು ಯಾವುದೇ ಒಂದು ಡಿಗ್ರಿ ಕಂಪ್ಲೀಟ್ ಆಗಿದ್ರೆ ಏನಪ್ಪಾ ಅಂದ್ರೆ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕು, ಎಲಿಜಿಬಲ್ ಇರ್ತೀರ. ಓಕೆ, ಅದ್ರ ಜೊತೆ ಏನಿರಬೇಕಪ್ಪ ನಿಮ್ಮ ಹತ್ರ ಜಸ್ಟ್ ನಿಮ್ಮ ಹತ್ರ ಏನಪ್ಪ ಲ್ಯಾಪ್ಟಾಪ್ ಇಲ್ಲ ಕಂಪ್ಯೂಟರ್ ಇದ್ರೆ ಬೆಟರ್. ಯಾಕಪ್ಪ ಅಂದ್ರೆ ಡಾಟಾ ಎಂಟ್ರಿನ ಲ್ಯಾಪ್ಟಾಪ್ ಇಲ್ಲ ಕಂಪ್ಯೂಟರ್ ಮಾಡೋಕ್ಕೆ ಈಸಿ ಆಗಿರುತ್ತೆ. ಓಕೆ, ಇವೆರಡು ನಿಮ್ಗೆ ಯಾವುದೋ ಒಂದು ಲ್ಯಾಪ್ಟಾಪ್ ಇಲ್ಲ ಕಂಪ್ಯೂಟರ್ ಇದ್ರೆ ಆರಾಮಾಗಿ ಈಗ ಡಾಟಾ ಎಂಟ್ರಿ ಜಾಬ್ ನೀವು ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತೀವಿ. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಅದರ ಜೊತೆ ಏನಿರಬೇಕಪ್ಪ ಅಂದ್ರೆ ನಿಮಗೆ ಕಂಪ್ಯೂಟರ್ ನಾಲೆಜ್ ಕೂಡ ಇರಬೇಕು. ಕಂಪ್ಯೂಟರ್ ಜ್ಞಾನ ಇದ್ರೆ ನಿಮಗೆ ಬೇಸಿಕ್ ಕಂಪ್ಯೂಟರ್ ಮಾಹಿತಿ ಬಗ್ಗೆ ಬಂದಿದ್ರೆ ಸಾಕು. ಓಕೆನಾ, ಏನಪ್ಪಾ MS Word ಯಾವ ತರ ಯೂಸ್ ಮಾಡ್ತಾರೆ, MS Excel ಯಾವ ತರ ಯೂಸ್ ಮಾಡ್ತಾರೆ ಅಂತಂದು ನಿಮಗೆ ಬೇಸಿಕ್ ನಾಲೆಜ್ ಗೊತ್ತಿದ್ರೆ ಈ ಡಾಟಾ ಎಂಟ್ರಿ ಏನಪ್ಪಾ ಅಂದ್ರೆ ಜಾಬ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಸಂಬಳ ಎಷ್ಟು ಕೊಡ್ತಾರಪ್ಪ. ಏನಪ್ಪಾ ಅಂದ್ರೆ ಡಾಟಾ ಎಂಟ್ರಿ ಒಳಗೆ ಯಾವುದೇ ತರ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಳ್ಳಿ, ಯಾವುದೇ ತರ ಇದ್ರು ಕೂಡ ಯಾವುದೇ ತರ ನಿಮಗೆ ಎಷ್ಟು ಸಂಬಳ ಅಂತ ಕೊಡೋದಿಲ್ಲ. ಓಕೆನಾ, ಯಾಕಪ್ಪ ಅಂದ್ರೆ ನೀವು ಯಾವ ತರ ಕೆಲಸ ಮಾಡ್ತೀರಾ ಆ ತರ ಏನಪ್ಪಾ ಅಂದ್ರೆ ಡಾಟಾ ಎಂಟ್ರಿ ಒಳಗೆ ನಿಮಗೆ ಸ್ಯಾಲರಿನ ಕೊಡ್ತಾ ಹೋಗ್ತೀವಿ. ನೀವೇನಪ್ಪಾ ಅಂದ್ರೆ ಪಾರ್ಟ್ ಟೈಮ್ ಅಂದ್ರೆ ನೀವು 2 hour 3 hour ಮಾಡಿ ಇಷ್ಟ ಅಂತ ಅಮೌಂಟ್ ಕೊಡ್ತಾರೆ. ನೀವು ಫುಲ್ 1 day ಮಾಡಿದ್ರು ಕೂಡ ಏನಪ್ಪಾ ಅಂದ್ರೆ ನಿಮಗೆ ಅಮೌಂಟ್ನ ಜಾಸ್ತಿ ಕೊಡ್ತಾ ಹೋಗ್ತೀವಿ. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಈಗ ಆಯ್ಕೆ ಪ್ರಕ್ರಿಯೆ ಯಾವ ತರ ಇರುತ್ತೆ ನೋಡ್ತಾ ಹೋಗೋಣ. ಓಕೆನಾ, ಯಾವ ತರ ಸೆಲೆಕ್ಷನ್ ಮಾಡ್ತಾರಪ್ಪ ಅಂದ್ರೆ ನಿಮಗೆ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಆಗ್ಬೇಕು. ಯಾವ ತರ ಅಪ್ಲಿಕೇಶನ್ ಆಗೋದಪ್ಪ ಅಂದ್ರೆ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಇನ್ ಡೀಟೇಲ್ ತೋರಿಸ್ತಾ ಹೋಗ್ತಾನೆ. ಓಕೆನಾ, ಏನಪ್ಪಾ ಅಂದ್ರೆ ನಮ್ದು ಒಂದು ಅಪ್ಲಿಕೇಶನ್ ಲಿಂಕ್ ಇರುತ್ತೆ. ಓಕೆನಾ, ಅದ್ರ ಮುಖಾಂತರ ನೀವು ಅಪ್ಲೈ ಮಾಡೋದು. ಅದು ಈಗ ಮುಂದೆ ಹೋಗ್ತಾ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾವ ತರ ಅಪ್ಲೈ ಮಾಡೋದು ಕೂಡ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆ, ಈಗ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಯಾವ ತರ ಅರ್ಜಿನ ಅಂತ ಇರುತ್ತೆ ಅಂತ ಕೂಡ ನಿಮಗೆ ಈಗ ಏನಪ್ಪ ಜಸ್ಟ್ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇರಬೇಕು, ನಿಮಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದಿರಬೇಕು, ನಿಮಗೆ ಏನಪ್ಪಾ ಅಂದ್ರೆ ಬೇಸಿಕ್ ಏನಪ್ಪಾ ಅಂದ್ರೆ ಈಗ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು. ಓಕೆ, ಹೀಗಿದ್ರೆ ಮಾತ್ರ ಏನಪ್ಪಾ ಅಂದ್ರೆ ನಿಮಗೆ ಅಪ್ಲಿಕೇಶನ್ ಹಾಕಿ ಎಲಿಜಿಬಲ್ ಇರ್ತೀರ. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಯಾವ ತರ ಅಪ್ಲಿಕೇಶನ್ ಹಾಕುವಂತಂದು ನಿಮಗೆ ಈಗ ತೋರಿಸ್ತಾ ಹೋಗ್ತೀನಿ. ಓಕೆನಾ, ಯಾವ ತರ ಅಪ್ಲೈ ಮಾಡಕಪ್ಪ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಏನಪ್ಪಾ ಅಂದ್ರೆ ಡೈರೆಕ್ಟ್ ಅಪ್ಲೈ ಲಿಂಕ್ ನ ಕೊಟ್ಟಿರ್ತೀನಿ. ಓಕೆನಾ, ಅದನ್ನ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ಈ ತರ ನಿಮಗೆ ಫಾರ್ಮ್ ಓಪನ್ ಆಗುತ್ತೆ. ಓಕೆನಾ, ಈ ತರ ಫಾರ್ಮ್ ಓಪನ್ ಆದಾಗೆ ಫಸ್ಟ್ ಇಲ್ಲಿ ಇಂಟ್ರಕ್ಷನ್ ಏನ್ ಕೊಟ್ಟಿದ್ದಾರೆ ಅದನ್ನ ಕಂಪ್ಲೀಟ್ ಆಗಿ ಓದ್ಕೋಬೇಕು. ಓಕೆನಾ, ಅದನ್ನ ಓದ್ಕೊಳ್ಳಂಗೆ ಯಾವುದೇ ತರ ನೀವು ಜಾಬ್ನ ಅಪ್ಲಿಕೇಶನ್ ಆಗ್ಬಾರ್ದು. ಓಕೆನಾ, ಇಲ್ಲಿ ಏನಿದೆ ಅಂತ ಒನ್ ಟೈಮ್ ಕಂಪ್ಲೀಟ್ ಆಗಿ ಓದ್ತಾ ಹೋಗ್ತಾನೆ. ಓಕೆನಾ, ಏನಿದೆಪ್ಪ ಅಂದ್ರೆ ವಿ ಆರ್ ಹಿಯರಿಂಗ್ ಪಾರ್ಟ್ ಟೈಮ್ ಫುಲ್ ಟೈಮ್ ಡಾಟಾ ಎಂಟ್ರಿ ಆಪರೇಟರ್. ಏನಪ್ಪಾ ಅಂದ್ರೆ ಇವರು ಹೈರಿಂಗ್ ಮಾಡ್ತಾ ಇದಾರೆ. ಓಕೆನಾ, ಪಾರ್ಟ್ ಟೈಮ್ ಮತ್ತು ಫುಲ್ ಟೈಮ್ ಜಾಬ್ ಏನಪ್ಪಾ ಅಂದ್ರೆ ಮತ್ತೆ ಹೈರಿಂಗ್ ಮಾಡ್ತಾ ಇದಾರೆ. ಡಿಯರ್ ಕ್ಯಾಂಡಿಡೇಟ್ ಹೂ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಅಂದ್ರೆ ನಿಮ್ಗೆ ಏನು ಬೇಸಿಕ್ ನಾಲೆಜ್ ಇದ್ರೆ ಏನಪ್ಪಾ ಅಂದ್ರೆ ಅಕ್ಯೂರಿಂಗ್ ಕನ್ಸಿಸ್ಟೆನ್ಸಿ ಎಂಕರೇಜಿಂಗ್ ಟು ಅಪ್ಲೈ. ಏನಪ್ಪಾ ಅಂದ್ರೆ ನಿಮ್ಗೆ ಬೇಸಿಕ್ ನಾಲೆಜ್ ಇದ್ರೆ ಆರಾಮಾಗಿ ನೀವು ಜಾಬ್ಗೆ ಅಪ್ಲೈ ಮಾಡೋದನ್ನು ಕೊಟ್ಟಿದ್ದಾರೆ. ಓಕೆ, ಇಫ್ ದೇರ್ ಇಸ್ ನೋ ಅಪ್ಲಿಕೇಶನ್ ಫೀ ಹೆಲ್ಡ್. ಏನಪ್ಪಾ ಅಂದ್ರೆ ಯಾವ ಇದು ಅಪ್ಲಿಕೇಶನ್ ಏನಪ್ಪಾ ನೀವು ಅಪ್ಲಿಕೇಶನ್ ಆಗುವ ಯಾವುದೇ ತರ ಇದು ಫಾರ್ಮ್ ಯಾವುದೇ ತರ ಫ್ರೀ ಅಂದ್ರೆ ಅಪ್ಲಿಕೇಶನ್ ಚಾರ್ಜ್ ಕೂಡ ಹೊಂದಿಲ್ಲ ಅಂತ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಟೀಮ್ ವಿಲ್ ಬಿ ಪ್ರೊವೈಡೆಡ್ ಟ್ರೈನಿಂಗ್ ದ ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್. ಅಂದ್ರೆ ಏನಪ್ಪಾ ಅಂದ್ರೆ ಅವ್ರ ಟೀಮ್ ನೀವು ಅಪ್ಲಿಕೇಶನ್ ಹಾಕಿ ಮೇಲೆ ಏನಪ್ಪಾ ಅಂದ್ರೆ ಅವ್ರ ಟೀಮ್ ಕಡೆಯಿಂದ ಏನಪ್ಪಾ ಅಂದ್ರೆ ಶಾರ್ಟ್ ಲಿಸ್ಟ್ ಆದ್ರೆ ನಿಮಗೆ ಈಗ ಏನಪ್ಪಾ ಅಂದ್ರೆ ನಿಮಗೆ ನೇಮ್ ಬಿಡ್ತಾ ಹೋಗ್ತಾರೆ. ಓಕೆ, ಹಾಗೆ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಮಸ್ಟ್ ಯಾವ್ದು ಪರ್ಸನಲ್ ಲ್ಯಾಪ್ಟಾಪ್ ಅಂಡ್ ಕಂಪ್ಯೂಟರ್. ಏನಪ್ಪಾ ಅಂದ್ರೆ ಏನಪ್ಪಾ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕುವಾಗ ನಿಮ್ದು ಪರ್ಸನಲ್ ಲ್ಯಾಪ್ಟಾಪ್ ಇಲ್ಲ ಕಂಪ್ಯೂಟರ್ ಕಂಪಲ್ಸರಿ ಇರಬೇಕು. ಹಾಗಿದ್ರೆ ಮಾತ್ರ ಏನಪ್ಪಾ ಅಂದ್ರೆ ನೀವು ಈ ಜಾಬ್ಗೆ ಎಲಿಜಿಬಲ್ ಇರ್ತೀರ. ಓಕೆ, ಇದಿಷ್ಟು ಏನಪ್ಪಾ ಅಂದ್ರೆ ಅವರು ಇಂಟ್ರಕ್ಷನ್ ಕೊಟ್ಟಿದ್ದಾರೆ. ಫಸ್ಟ್ ನೀವು ಪಾರ್ಟ್ ಟೈಮ್ ಫುಲ್ ಜಾಬ್ ಇರಬೇಕು, ಇದು ಕೇಳಿದರೆ ಕ್ಯಾಂಡಿಡೇಟ್ ಏನಪ್ಪ ಬೇಸಿಕ್ ನಾಲೆಜ್ ಇರಬೇಕು. ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಅಪ್ಲೈ ಮಾಡಿದ ಮೇಲೆ ಅವರ ಟೀಮ್ ಕಡೆಯಿಂದ ನೀವು ಸೆಲೆಕ್ಷನ್ ಲಿಸ್ಟ್ ನ
ಬಿಡ್ತಾ ಹೋಗ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಏನಪ್ಪ ಅಂದರೆ ವಿದ್ಯಾರ್ಥಿಯವರು ಏನಪ್ಪ ಅಂದರೆ ನಿಮ್ಮ ಹತ್ರ ಬೇಸಿಕ್ ಕಂಪ್ಯೂಟರ್ ಇರಬೇಕಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇಲ್ಲಿ ನೆಕ್ಸ್ಟ್ ಏನಪ್ಪ ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಕ್ಯಾಂಡಿಡೇಟ್ ಹ್ಯಾವಿಂಗ್ ದ ಎಕ್ಸ್ಪೀರಿಯನ್ಸ್ ಕಾಂಪಿಟೇಟಿವ್ ಎಕ್ಸಾಮ್. ಅಂದರೆ ನಿಮ್ಮ ಹತ್ರ ಏನಪ್ಪ ಅಂದರೆ ಎಕ್ಸ್ಪೀರಿಯನ್ಸ್ ಕಾಂಪಿಟೇಟಿವ್ ಎಕ್ಸಾಮ್ ಇದ್ದರೆ ಟೀಚಿಂಗ್, ಕಂಟೆಂಟ್ ಕ್ರಿಯೇಷನ್, ಕ್ವಶನ್ ಬ್ಯಾಂಕ್ ಏನು ಪ್ರಿಪರೇಷನ್ ಆಗಿರ್ಬೋದು, ಸಬ್ಜೆಕ್ಟ್ ಎಕ್ಸ್ಪರ್ಟ್, ಎಕ್ಸೆಲ್, ಟೈಪಿಂಗ್ ಏನಪ್ಪ ಅಂದರೆ ಯಾವುದೋ ಒಂದಿದು ಕೂಡ ಏನಪ್ಪ ಅಂದರೆ ಅವ್ರ ಪ್ರಿಫರೆನ್ಸ್ ಮೇಲೆ ಏನಪ್ಪ ಅಂದರೆ ನಿಮಗೆ ಈ ಜಾಬ್ನ ಕೊಡ್ತಾ ಹೋಗ್ತಾರೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಯಾವ ಥರ ಅಪ್ಲೈ ಮಾಡೋದಂತ ತೋರಿಸ್ತಾ ಹೋಗ್ತಾನೆ. ಓಕೆನಾ, ಇದು ಬಂದ್ಬಿಟ್ಟು ಏನಪ್ಪ ಅಂದರೆ ನಂದು ಅಫಿಷಿಯಲ್ ಇಮೇಲ್ ಆಗಿರುತ್ತೆ. ಈ ಇಮೇಲ್ ಕ್ಲಿಕ್ ಮಾಡ್ಕೊಂಡು ಏನಪ್ಪ ಅಂದರೆ ಇದನ್ನ ಕ್ಲಿಕ್ ಮಾಡ್ಕೊಂಡು ಅಂದರೆ ಈ ಇಮೇಲ್ ಮುಖಾಂತರ ಯಾವುದೇ ಥರ ಮೆಸೇಜ್ ಬಂದರೆ ಈ ಇಮೇಲ್ ಬರಬೇಕಂತ ನಾನು ಇದನ್ನು ಕ್ಲಿಕ್ ಮಾಡ್ಕೊತ ಹೋಗ್ತೇನೆ. ಓಕೆ, ಇಲ್ಲಿ ಏನಪ್ಪ ಅಂದ್ರೆ ಫುಲ್ ನೇಮ್ ಎಂಟ್ರಿ ಮಾಡ್ತೀನಿ. ಯಾವ ಥರ ನಿಮ್ಗೆ SSLC ಮಾರ್ಕ್ಸ್ ಕಡೆ ಇದೆ ಅದೇ ಥರ ಎಂಟ್ರಿ ಮಾಡ್ಕೊತ ಹೋಗಿ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ನಾನು ಫೋನ್ ನಂಬರ್ ಇಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀನಿ. ಹಾಗೆ ಅಲ್ಲಿ ಮೇಲೆ ಕೊಟ್ಟಿರೋಂಥ ಇಮೇಲ್ ಐತೆ ಅದೇ ಇಮೇಲ್ ಎಂಟ್ರಿ ಮಾಡಕ್ಕೆ ಹೋಗ್ತೇನೆ. ಯಾಕಪ್ಪ ಅಂದರೆ ಯಾವುದೋ ಒಂದು ನೋಟಿಫಿಕೇಶನ್ ಮೆಸೇಜ್ ಬಂದು ಕೂಡ ಆಮೇಲೆ ಬರ್ತಾ ಹೋಗುತ್ತೆ. ಓಕೆ, ಇದು ಅದಾದ್ಮೇಲೆ ಏನಪ್ಪ ಅಂದರೆ ನಿಮ್ದು ಯಾವ ಡಿಸ್ಟಿಕ್ಕಿಂದ ನಿಮ್ಮ ಡಿಸ್ಟಿಕ್ ಅದನ್ನ ಎಂಟ್ರಿ ಮಾಡೋಕ್ಕೂ, ಹಾಗೆ ನಿಮ್ಮದು ಹೈಯೆಸ್ಟ್ ಕ್ವಾಲಿಫಿಕೇಶನ್ ಏನಾಗಿದೆ ಅದನ್ನು ನೋಡಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ದು ಹೈಯೆಸ್ಟ್ ಯಾವ್ದು ಕ್ವಾಲಿಫಿಕೇಶನ್ ಆಗಿದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ತಾ ಹೋಗ್ಬೇಕು. ನಿಮ್ದು ಯಾವ್ದು SSLC ಆಗಿದೆನಾ PUC ಆಗಿದೆನಾ ಯಾವುದಾಗಿದೆ ಅಂತ ನೋಡಿಕೊಂಡು ನೀವೇನಪ್ಪ ಅಂದರೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಹೋಗ್ಬೇಕು. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಇವರ ಅಕ್ಯುಫಿಕೇಶನ್ ಏನಾಗಿ ನಿಮ್ದು ಏನಪ್ಪ ಕ್ವಾಲಿಫಿಕೇಶನ್ ಆಗಿದೆ ಅಂತ ಕೇಳ್ತೀವಿ. ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಎಕ್ಸ್ಪೀರಿಯೆಂಟ್ ಆಗಿರ್ತಾರೆ. ಏನಪ್ಪ ಅಂದ್ರೆ ಈ ವಿಡಿಯೋ ನೋಡ್ತಿರೋದು ತುಂಬ ಜನ ಏನಪ್ಪ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಿದ್ದಾರೆ. ಓಕೆ, ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಬೆಟರ್ ಅನ್ಸುತ್ತೆ. ಇಲ್ಲ ಟೀಚರ್ ಆಗಿದ್ದೀರಾ, ಇಲ್ಲ ಸ್ಟೂಡೆಂಟ್ ಆಗಿದ್ದೀರಾ, ಇಲ್ಲ ವರ್ಕಿಂಗ್ ಪ್ರೊಫೆಷನ್ ಆಗಿದ್ದೀರಾ, ಯಾವುದೋ ಒಂದು ಬೇಕು ಯಾವ್ದಾದ್ರು ಒಂದು ನೀವು ಸೆಲೆಕ್ಟ್ ಮಾಡ್ಕೊಂಡು. ನನ್ನ ಅನುಭವ ಪ್ರಕಾರ ಏನಪ್ಪ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಏನಪ್ಪ ಪ್ರಿಪೇರ್ ಆಗ್ತಾನೆ ಸೆಲೆಕ್ಟ್ ಮಾಡೋದು ಬೆಟರ್ ಅನ್ಸುತ್ತೆ. ಓಕೆ, ಆಮೇಲೆ ನಿಮ್ದು ಯಾವ ಜೆಂಡರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ನಿಮ್ಮದು ಡೇಟ್ ಆಫ್ ಬರ್ತ್ ಯಾವುದು ಆ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಮುಂದೆ ಹೋಗ್ತಾ ಹೋಗ್ಬೇಕು. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇಲ್ಲಿ ಡು ಹ್ಯಾವ್ ನಾಲೆಜ್ ಅಬೌಟ್ ಕಾಂಪಿಟೇಟಿವ್ ಎಕ್ಸಾಮ್. ಅಂದರೆ ನೀವೇನಪ್ಪ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ನಾಲೆಜ್ ಇದೇನೇ ಇಲ್ಲ ಅಂತ ಕೇಳ್ತೀವಿ. ಎಸ್ ಇದೆ, ಎಸ್ ಹಾಕಿ ನೋಡಿದ್ರೆ. ಓಕೆ, ಅದಕ್ಕಾಗಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ನ ಸೆಲೆಕ್ಟ್ ಮಾಡ್ಕೊಂಡು ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಕೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ನೆಕ್ಸ್ಟು ಇಲ್ಲಿ ಆರ್ ಯು ಪ್ರಿಪೇರಿಂಗ್ ಫಾರ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಕೇಳುತ್ತೆ. ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಕೆ. ಎಸ್ ಅಂತ ಕ್ಲಿಕ್ ಮಾಡ್ಕೊಂಡು ನಿಮಗೆ ಜಾಸ್ತಿ ಏನಪ್ಪ ಅಂದರೆ ಪಾರ್ಟ್ ಟೈಮ್ ಜಾಬ್ ಸಿಗೋದು ಬೆಟರ್ ಅನ್ಸುತ್ತೆ. ಯಾಕಪ್ಪ ಅಂದರೆ ಆ ಕಾಂಪಿಟೇಟಿವ್ ಎಕ್ಸಾಮ್ ವಿದ್ಯಾರ್ಥಿಗಳಿಗೋಸ್ಕರ ಇದು ಮಾಡಿದ್ದಾರೆ. ಓಕೆನಾ, ಯಾಕಪ್ಪ ಅಂದರೆ ಅವ್ರು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಇರೋದಿಲ್ಲ. ಹಾಗಾಗಿ ಇವ್ರನ್ನ ಅಪ್ಲೈ ಮಾಡಿದ್ರೆ ಸ್ವಲ್ಪ ಅಮೌಂಟ್ ಆಗುತ್ತೆ ಅಂತಂದು ಹಾಗಾಗಿ ಕಾಂಪಿಟೇಟಿವ್ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಹಾಗಾಗಿ ಎಸ್ ಅಂತ ಹಾಕೊಳ್ಳಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇಫ್ ಎಸ್ ವಿಚ್ ಎಕ್ಸಾಮಿನೇಷನ್ ಆರ್ ಪ್ರಿಪೇರ್ ಅಂದರೆ ನೀವು ಯಾವ ಎಕ್ಸಾಮ್ ಪೇಪರ್ ಆಗ್ತದೆ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್, ST ಏನ, FD ಏನ, UPSC KS ಏನ ಯಾವ ಎಕ್ಸಾಮ್ ಪೇಪರ್ ಆಗ್ತದೆ ಅದನ್ನ ಇಲ್ಲಿ ಏನಪ್ಪ ಅಂದರೆ ಎಂಟ್ರಿ ಮಾಡಬೇಕು. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇಲ್ಲಿ ಯಾವಿಂಗ್ ಪ್ರೀವಿಯಸ್ ವರ್ಕ್ ಅಂಡ್ ಟೀಚರ್, ಲೆಕ್ಚರ್, ಟ್ಯುಟೋರಿಯಲ್, ಕಂಟೆಂಟ್ ರಿವ್ಯೂ, ಡಾಟಾ ಎಂಟ್ರಿ. ನೀವೇನಪ್ಪ ಅಂದರೆ ಪ್ರೀವಿಯಸ್ ಅಂದರೆ ಯಾವ ಎಲ್ಲಾದರೂ ಏನಪ್ಪ ಅಂದರೆ ನೀವು ವರ್ಕ್ ಮಾಡಿದ್ದೀರಾ ಅಂದರೆ ಟೀಚರ್ ಪೋಸ್ಟ್ಗೆ ಆಗಲಿ, ಲೆಕ್ಚರ್ಗೆ ಆಗಲಿ, ಟ್ಯುಟೋರಿಯಲ್ಗೆ ಆಗಲಿ, ಕಂಟೆಂಟ್ ರಿವ್ಯೂ ಆಗಲಿ ಎಲ್ಲರೂ ವರ್ಕ್ ಮಾಡಿದ್ರೆ ಅಂತ ಕೇಳುತ್ತೆ. ಎಸ್ ಇದ್ರೆ ಎಸ್ ಹಾಕಿ, ನೋ ಇದ್ರೆ ನೋ ಹಾಕಿ, ಆಲ್ಮೋಸ್ಟ್ ಎಸ್ ಅಂತ ಹಾಕಿ. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಎಸ್ ಇಫ್ ಯು ಬ್ರೀಫ್ ಎಕ್ಸ್ಪ್ಲೇನ್ ಯುವರ್ ಎಕ್ಸ್ಪೀರಿಯನ್ಸ್. ಅಂದರೆ ನೀವು ಎಸ್ ಅಂತ ಕೊಟ್ಟ ಮೇಲೆ ನಿಮ್ದು ಎಕ್ಸ್ಪೀರಿಯನ್ಸ್ ಕಂಪ್ಲೀಟ್ ಆಗಿ ಬ್ರೀಫ್ ಆಗಿ ಇಲ್ಲಿ ಎಂಟ್ರಿ ಮಾಡ್ಬೇಕು. ಅದು ಯಾವ ಥರ ಎಂಟ್ರಿ ಮಾಡ್ಕಪ್ಪ ಅಂದರೆ ChatGPT ಯೂಸ್ ಮಾಡಿಕೊಂಡು ನಿಮ್ಮ ಬಗ್ಗೆ ಏನಪ್ಪ ಅಂದರೆ ಈ ಥರ ಕೆಲಸ ಮಾಡೋದಿನ ಅಂತಂದು ಎಲ್ಲ ಹಾಕಿದರೆ ಅದು ಬರೆದು ಕೊಡ್ತೀವಿ. ಓಕೆನಾ, ನಾವು ಯಾವ ಥರ ಬರೆಯೋದಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಈಗ ನೆಕ್ಸ್ಟ್ ಇದೇ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತಾನೆ. ಓಕೆ, ಈಗ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ವಾಟ್ ಈಸ್ ಯುವರ್ ಸಬ್ಜೆಕ್ಟ್ ಈ ಫಾರ್ ಮೋಸ್ಟ್ ನಾಲೆಜ್. ಅಂದರೆ ಯಾವ ಸಬ್ಜೆಕ್ಟ್ ಒಳಗೆ ನೀವು ನಾಲೆಜ್ ಜಾಸ್ತಿ ಇದೆ ಅಂತ ಕೇಳ್ತೀವಿ. ಓಕೆ, ಕನ್ನಡ ಇದಿಲ್ಲ, ಇಂಗ್ಲೀಷ್ ಇದ್ದೀರಾ, ಹಿಸ್ಟ್ರಿ ಇದ್ದೀರಾ, ಜಿಯೋಗ್ರಫಿ ಅಂತ ಕೇಳ್ತೀವಿ. ನಿಮ್ಗೆ ಯಾವ್ದು ಇಷ್ಟ, ಯಾವ್ದ್ರೊಳಗೆ ನಾಲೆಜ್ ಜಾಸ್ತಿ ಇದೆ ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ಮುಂದೆ ಹೋಗ್ತಾ ಹೋಗ್ಬೇಕು. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ರೇಟ್ ಯುವರ್ ನಾಲೆಜ್ ಲೆವೆಲ್ ಕಾಂಪಿಟೇಟಿವ್ ಎಕ್ಸಾಮ್. ನಿಮ್ಮದು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದಿಲ್ಲವ ನಿಮ್ಮ ರೇಟಿಂಗ್ ಕೊಡಿ. ನಿಮ್ಗೆ ಯಾವ ಲೆವೆಲ್ ನೀವು ಪ್ರಿಪೇರ್ ಆಗ್ತಿದೆ, ಎಷ್ಟು ನಾಲೆಜ್ ಇದೆ ಅಂತ ನಿಮ್ಗೆ ಕೇಳ್ತಾ ಇದ್ದಾರೆ ಅದನ್ನು ರೇಟಿಂಗ್ ಕೂಡ ಕೊಡ್ತಾ ಹೋಗ್ಬೋದು. ಓಕೆನಾ, ಇದ್ರ ಮೇಲೆ ರೇಟಿಂಗ್ ಕ್ಲಿಕ್ ಚೂಸ್ನ ಕೊಟ್ಟ ಮೇಲೆ ಎಕ್ಸಲೆಂಟ್ ಆಗಿರ್ಬೋದು, ಗುಡ್ ಆಗಿರೋದು, ಅವರೇಜ್ ಆಗಿದ್ದಾರೆ, ಬಿಗಿನರ್ ಆಗಿರೋ ಅಂತ ಕೇಳುತ್ತೆ. ನಿಮ್ಗೆ ಯಾವ್ದು ಕಂಫರ್ಟಬಲ್ ಅದನ್ನ ಕ್ಲಿಕ್ ಮಾಡಿಕೊಂಡು ನೀವು ನೆಕ್ಸ್ಟ್ ಹೋಗ್ತಾ ಹೋಗ್ಬೇಕು. ಓಕೆ, ಅದು ನೆಕ್ಸ್ಟ್ ಮಾಡ್ಬಿಟ್ಟು ಡು ಹ್ಯಾವ್ ಲ್ಯಾಪ್ಟಾಪ್ ಅಂಡ್ ಡೆಸ್ಕ್ಟಾಪ್ ಕೇಳುತ್ತೆ. ನಿಮ್ಮ ಹತ್ರ ಲ್ಯಾಪ್ಟಾಪ್ ಮತ್ತು ಕಂಪ್ಯೂಟರ್ ಇದೆ ಅಂತ ಕೇಳುತ್ತೆ. ನೀವು ಲ್ಯಾಪ್ಟಾಪ್ ಇದೆ ಅಂತ ಎಸ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಓಕೆ, ನೀವು ನೋ ಅಂತ ಕ್ಲಿಕ್ ಮಾಡ್ಕೊಂಡೆ ಈ ಜಾಬ್ ಎಲಿಜಿಬಲ್ ಇರೋದಿಲ್ಲ. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಆರ್ ಯು ರೆಡಿ ಟು ಸ್ಪೆಂಡ್ ಮ್ಯಾಕ್ಸಿಮಮ್ 5 hours per day. ಅಂದರೆ ನೀವು 5 hour ಏನೋ ಸ್ಪೆಂಡ್ ಮಾಡೋಕ್ಕೆ ರೆಡಿ ಇದ್ದೀರಾ ಅಂತ ಕೇಳುತ್ತೆ. ಎಸ್ ಅಂತ ಹಾಕೊಳ್ಳೋಕೆ. ಜಸ್ಟ್ ನೀವು 2-3 hours ನೀವು ಕೆಲಸ ಮಾಡಿದ್ರೆ ಸಾಕು. ಓಕೆನಾ, ಎಸ್ ಅಂತ ಹಾಕೊಳ್ಳೋಕೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ದಿಸ್ ಪಾರ್ಟ್ ಆಫ್ ಜಾಬ್ ಫಿಕ್ಸ್ಡ್ ಸ್ಯಾಲರಿ 5,000. ಏನಪ್ಪ ಅಂದರೆ ಆ ಇಂಟ್ರೆಸ್ಟೆಡ್ ಏನಪ್ಪ ಅಂದರೆ ಪಾರ್ಟ್ ಟೈಮ್ ಜಾಬ್ ಇದೆಯಲ್ಲ ಇದು 5,000 ರೂಪಾಯಿ ಫಿಕ್ಸ್ಡ್ ಆಗಿದೆ. ಓಕೆನಾ, ಇದು ಫಿಕ್ಸ್ಡ್ ಜಾಬ್ ಕೆಲಸ ಅಮೌಂಟ್ ಆಗಿದೆ. ನೀವು ಇಂಟ್ರೆಸ್ಟ್ ಇದ್ದರೆ ಎಸ್ ಅಂತ ಹಾಕೊಳ್ಳಿ, ನೋ ಇದ್ರೆ ನೋ ಅಂತ ಹಾಕೊಳ್ಳಿ. 5,000 ಓಕೆ ಇದ್ರೆ ಓಕೆ, ನೋ ಇದ್ರೆ ನೋ. ಓಕೆ, ಆರ್ ಯು ಫ್ಯಾಮಿಲಿ ವಿತ್ ಮೈಕ್ರೋಸಾಫ್ಟ್ ಎಕ್ಸೆಲ್, ಗೂಗಲ್ ಶೀಟ್. ಅಂದರೆ ನಿಮ್ಗೆ ಏನಪ್ಪ ಅಂದರೆ ನೀವು ಫ್ಯಾಮಿಲಿಯರ್ ಇದ್ದೀರಾ ಅಂದರೆ ಗೂಗಲ್ ಏನಪ್ಪ ಮೈಕ್ರೋಸಾಫ್ಟ್ ಎಕ್ಸೆಲ್ ಮತ್ತು ಗೂಗಲ್ ಶೀಟ್ ಒಳಗೆ ಏನಪ್ಪ ಅಂದರೆ ಕೆಲಸ ಮಾಡೋಕ್ಕೆ ನಿಮಗೆ ಗೊತ್ತಿದೆ ಅಂತ ಕೇಳ್ತಾ ಇದ್ದಾರೆ. ಎಸ್ ಅಂತ ಹಾಕ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ನಿಮಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೇಳ್ತು. ಓಕೆ, ಯಾವುದು ಎಕ್ಸ್ಪೀರಿಯನ್ಸ್ ಇದೆಯಾ, ಇಲ್ಲ ಫ್ರೆಶರ್ ಅಂತ ಕೇಳ್ತೆ. ನೀವು ಯಾವುದು ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಫ್ರೆಶರ್ ಇದ್ದರೆ ಫ್ರೆಶರ್ ಅಂತ ಹಾಕೊಳ್ಳಿ. ಇದೇನು ಮ್ಯಾಟ್ರ್ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇಲ್ಲಿ ಲ್ಯಾಂಗ್ವೇಜ್ ಕೇಳಿದ್ದಾರೆ. ಓಕೆ, ಲ್ಯಾಂಗ್ವೇಜ್ ಏನಪ್ಪ ಅಂದರೆ ನೀವು
ಕನ್ನಡ ಬರುತ್ತೆ ಅಂತ ಈಗ ಕನ್ನಡ ನೀವು ನನ್ನ ವಿಡಿಯೋ ನೋಡ್ತಾ ಇಲ್ಲ ಕನ್ನಡ ವಿದ್ಯಾರ್ಥಿಗಳಾಗಿರೋ ಕಾರಣ ನೀವೇನು ಮೂಲಕ ಟಿಕ್ ಹಾಕೊಳ್ಳೋಕೆ ಕನ್ನಡ ಮಾತಾಡಕ್ಕೆ ಬರುತ್ತೆ ಬರೆಯೋಕ್ಕೆ ಬರುತ್ತೆ ಓದಕ್ಕೆ ಬರುತ್ತೆ ಓಕೆ. ಆ ಇಂಗ್ಲೀಷ್ ಕೂಡ ಏನಪ್ಪ ಅಂದ್ರೆ ಸ್ವಲ್ಪ ನಾಲೆಜ್ ಇದ್ದ ಕೂಡ ಏನಪ್ಪ ಅಂದರೆ ರೀಡಲು ಓದಲು ಬರೆಯಲು ಮತ್ತೆ ಏನು ಮಾತಾಡೋಕೆ ಬರುತ್ತೆ ಅಂತ ಹಾಕೊಳ್ಳೋಕೆ. ಜಸ್ಟ್ ಏನಪ್ಪ ನಿಮಗೆ ಮಾತಾಡೋಕ್ಕೆ ಬರೆಯೋಕ್ಕೆ ಬಂದರೆ ಸಾಕು. ನೀವು ಶೇಕ್ಸ್ಪಿಯರ್ ಥರ ಯಾವ ಥರ ಇಂಗ್ಲೀಷ್ ಮಾತಾಡೋಕ್ಕೆ ಅವಶ್ಯಕತೆ ಇಲ್ಲ. ಜಸ್ಟ್ ನಾರ್ಮಲ್ ಇಂಗ್ಲೀಷ್ ಬಂದರೆ ಓಕೆ. ಹಿಂದಿ ಇದು ನಿಮಗೆ ಡಿಪೆಂಡ್ ಆಗಿರೋದು. ನಿಮ್ಗೆ ಬರೆಯೋಕ್ಕೆ ಓದೋಕ್ಕೆ ಮತ್ತು ಮಾತಾಡೋಕ್ಕೆ ಬರುತ್ತೆ ನಿಮಗೆ ಡಿಪೆಂಡ್. ಆಲ್ಮೋಸ್ಟ್ ಯಾರಿಗೆ ಹಿಂದಿ ಬರೆಯೋಕ್ಕೆ ಬರುತ್ತೆ ಓದೋಕೆ ಬರುತ್ತೆ ಯಾರಿಗೆ ಬರುತ್ತೆ ಅದನ್ನ ಹಾಕೊಂಡು ಬೆಟರ್ ಅನ್ಸುತ್ತೆ ಓಕೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇಲ್ಲಿ ಆರ್ ಯು ಫ್ಯಾಮಿಲಿ ವಿತ್ ಯೂಸಿಂಗ್ ದ ಎ ಟೂಲ್ ಸಚ್ ChatGPT ಅಂದರೆ ನೀವೇನಪ್ಪ ಅಂದರೆ ChatGPT ಯೂಸ್ ಮಾಡೋಕ್ಕೆ ಬರುತ್ತೆ ಅಂತ ಕೇಳಿದರೆ ಎಸ್ ಅಂತ ಹಾಕೊಳ್ಳಿ ಓಕೆನಾ. ಯಾಕಪ್ಪ ಅಂದರೆ ಆಲ್ಮೋಸ್ಟ್ ಎಲ್ಲ ಇದು ಎ ಕಾಲ ಓಕೆನಾ. ಎಲ್ಲರೂ ChatGPT ಯೂಸ್ ಮಾಡ್ತಾರೆ, DeepSeek ಯೂಸ್ ಮಾಡ್ತಾರೆ, ಗೂಗಲ್ ಜೆಮಿನಿ ಯೂಸ್ ಮಾಡ್ತಾರೆ ಓಕೆ. ಹಾಗಾಗಿ ಎಸ್ ಅಂತ ಹಾಕ್ಕೊಂಡು ನೀವು ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬೇಕು ಓಕೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ಐ ಕಮ್ ಫ್ರಮ್ ದ ಆಲ್ ದ ಫಾರ್ಮೇಷನ್ ಪ್ರೊವೈಡ್ ಅಬೌಟ್ ದ ಟ್ರೂ ಅಂಡ್ ಕರೆಕ್ಟ್ ಅಂದರೆ ನೀವು ಕೊಟ್ಟಿರುವ ಎಲ್ಲ ಇನ್ಫಾರ್ಮೇಷನ್ ಕರೆಕ್ಟ್ ಇದೆ ಅಂತ ಹಾಕಿದ್ರೆ ಅಂತ ಕೇಳ್ತಾ ಇದ್ದಾರೆ. ಎಸ್ ನೀವು ಕೊಟ್ಟಿರೋ ಎಲ್ಲ ಇನ್ಫಾರ್ಮೇಷನ್ ಕರೆಕ್ಟ್ ಇದೆ ಅಂತ ಒನ್ ಟೈಮ್ ಚೆಕ್ ಮಾಡಿಕೊಂಡು ಎಸ್ ಅಂತ ಕ್ಲಿಕ್ ಮಾಡಿಕೊಳ್ಳಿ ಓಕೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇಲ್ಲಿ ಏನಂತ ಕೊಟ್ಟಿದ್ದಾರೆ ಐ ಅಂಡರ್ಸ್ಟ್ಯಾಂಡಿಂಗ್ ದ ಸೆಲೆಕ್ಷನ್ ವಿಲ್ ಬಿ ಬೇಸ್ಡ್ ಆನ್ ಫಾರ್ಮ್ ರೆಸ್ಪಾನ್ಸ್ ಸಬ್ಜೆಕ್ಟ್ ನಾಲೆಜ್ ಅಕ್ಯುರೇಸಿ ಆ್ಯಂಡ್ ಮೀಟಿಂಗ್ ಪರ್ಫಾರ್ಮೆನ್ಸ್ ಓಕೆನಾ. ಇದು ಬಂದ್ಬಿಟ್ಟು ಏನಪ್ಪ ಅಂದರೆ ನಿಮಗೆ ಸೆಲೆಕ್ಷನ್ ಯಾವ ಥರ ಬೇಸ್ ಇರುತ್ತಪ್ಪ ಅಂದರೆ ರೆಸ್ಪಾನ್ಸ್ ಯಾವ ಥರ ರೆಸ್ಪಾನ್ಸ್ ಕೊಡ್ತೀರಾ, ಯಾವ ಥರ ನಿಮಗೆ ಸಬ್ಜೆಕ್ಟ್ ನಾಲೆಜ್ ಇದೆ, ಆಮೇಲೆ ಯಾವ ಥರ ಅಕ್ಯುರೇಸಿ ಇದೆ ಅಂತ ನೋಡ್ಕೊಂಡು ಏನಪ್ಪ ಪರ್ಫಾರ್ಮೆನ್ಸ್ ಮೇಲೆ ಏನಪ್ಪ ಅಂದರೆ ನಿಮಗೆ ಇದನ್ನ ಜಾಬ್ ಕೊಡ್ತಾ ಹೋಗ್ತಾರೆ ಓಕೆ. ಅದ್ರ ಮೇಲೆ ಎಲ್ಲ ಫಿಲ್ ಮಾಡೋದ್ಮೇಲೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಕೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ನೆಕ್ಸ್ಟ್ ಫೇಜ್ ರೀಫಾರ್ಮ್ ಆಗುತ್ತೆ ಓಕೆ. ಯಾವ ಥರ ಇದನ್ನೆಲ್ಲ ಸಬ್ಮಿಟ್ ಮಾಡಾದ್ಮೇಲೆ ಯಾವ ಥರ ChatGPT ಒಳಗೆ ನೀವು ಯಾವ ಥರ ChatGPT ಒಳಗೆ ನೀವು ಪರ್ಫಾರ್ಮೆನ್ಸ್ ಬಗ್ಗೆ ಕೇಳ್ಬೇಕಂತಂದು ನಿಮಗೆ ಈಗ ಲೈವ್ ಆಗಿ ತೋರಿಸ್ತಾ ಹೋಗ್ತಾನೆ ಓಕೆನಾ. ನಾನು ಇವಾಗ ಏನಪ್ಪ ಅಂದರೆ ಅದೆಲ್ಲ ಅಪ್ಲಿಕೇಶನ್ ಫಾರ್ಮ್ ಇತ್ತಲ್ಲ ಅದನ್ನು ಕಂಪ್ಯೂಟರ್ ಕಾಪಿ ಮಾಡ್ಕೊಂಡು ಈಗ ChatGPTಗೆ ಏನಪ್ಪ ಅಂದರೆ ಕಳಿಸಿದ್ದೀನಿ ಓಕೆನಾ. ಇವಾಗ ಏನಪ್ಪ ಅಂದರೆ ಈಗ ನಾನು ಈಗ ಟೈಪ್ ಮಾಡಿದ್ದೀನಿ ಓಕೆನಾ. ಯಾವುದರಪ್ಪ ಅಂದರೆ ಇಲ್ಲಿ ಬ್ರೀಫ್ಲಿ ಎಕ್ಸ್ಪ್ಲೇನ್ ಅಂತ ಇಲ್ಲಿ ಟೈಪ್ ಮಾಡಿ ನಿಮಗೆ ತೋರಿಸ್ತಾ ಹೋಗ್ತಾನೆ ಓಕೆ. ಇವಾಗ ಏನಪ್ಪ ಅಂದರೆ ನಾನು ChatGPT ಕೇಳಿದ್ದೀನಿ ಓಕೆನಾ. ಏನಂತ ಕೇಳಿದ್ದೀನಿ ಅಂದರೆ ಇಫ್ ಎಸ್ ಬ್ರೀಫ್ಲಿ ಎಕ್ಸ್ಪ್ಲೇನ್ ಮೈ ಎಕ್ಸ್ಪೀರಿಯನ್ಸ್ ಅಂತ ಕೇಳಿದ್ದೀನಿ ಓಕೆ. ಆ ChatGPT ಕಂಪ್ಲೀಟ್ ಆಗಿ ಏನಪ್ಪ ಅಂದರೆ ನಾನು ಆಲ್ರೆಡಿ ನನ್ನ ಬಗ್ಗೆ ಎಲ್ಲ ChatGPT ಹೇಳಿದ್ದೀನಿ ಓಕೆನಾ. ಅದೆಲ್ಲ ಕೇಳ್ಕೊಂಡು ಇಲ್ಲಿ ನನಗೆ ಏನಪ್ಪ ಅಂದರೆ ಫ್ರೆಶರ್ ಇಲ್ಲಿ ಕರೆಕ್ಟಾಗಿ ಒಂದು ಬರ್ಕೊಟ್ಟಿದ್ದೀನಿ ಯಾವ ಥರ ಬರ್ಕೊಟ್ಟಿದ್ದೀನಿ ನೋಡ್ತಾ ಹೋಗ್ಬೋದು ಓಕೆ. ಫ್ರೆಶರ್ ಹ್ಯಾವ್ ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ ಟೈಪಿಂಗ್ ಸ್ಕಿಲ್ ನಾಲೆಜ್ ಮೈಕ್ರೋಸಾಫ್ಟ್ ಎಲ್ಲ ಇಲ್ಲಿ ಕಂಪ್ಲೀಟ್ ಆಗಿ ಇದೇನಪ್ಪ ಅಂದರೆ ಈಗ ಕಂಪ್ಲೀಟ್ ಆಗಿ ಏನಪ್ಪ ಅಂದರೆ ಇಲ್ಲಿ ChatGPT ಬರ್ಕೊಡೋದು ಓಕೆ. ಇದಿಷ್ಟು ನಾನು ಕಾಪಿ ಮಾಡ್ತಾ ಇದ್ದೀನಿ ಇದಿಷ್ಟು ಕಾಪಿ ಮಾಡ್ಕೊಂಡು ಏನಪ್ಪ ಅಂದರೆ ನಾನು ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಓಕೆ. ಅದಿಷ್ಟು ಕಾಪಿ ಮಾಡ್ಕೊಂಡು ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಅದು ನಿಮಗೆ ತೋರಿಸ್ತಾ ಹೋಗ್ತೀನಿ ಓಕೆನಾ. ಓಕೆ ಇಲ್ಲಿ ಏನಪ್ಪ ಅಂದರೆ ನಾನು ChatGPT ಅದೆಲ್ಲ ChatGPT ಯಾವ ಥರ ಬರ್ಕೊಡೈತೆ ಅದು ಕಂಪ್ಲೀಟ್ ಆಗಿ ಇಲ್ಲಿ ಬಂದು ನಾನು ಪೇಸ್ಟ್ ಮಾಡಿದ್ದೀನಿ ಓಕೆನಾ. ಇನ್ನಿಷ್ಟು ಏನಪ್ಪ ಅಂದರೆ ಕಂಪ್ಲೀಟ್ ಆಗಿ ಫಿಲ್ ಮಾಡಿ ನಿಮಗೆ ನೆಕ್ಸ್ಟ್ ಪೇಜ್ನ ತೋರಿಸ್ತಾ ಹೋಗ್ತೀನಿ ಓಕೆನಾ. ನೆಕ್ಸ್ಟ್ ಏನಪ್ಪ ಅಂದರೆ ನಾನು ಕಂಪ್ಲೀಟ್ ಆಗಿ ನನ್ನ ಡೀಟೇಲ್ಸನ್ನು ಕಂಪ್ಲೀಟಾಗಿ ಫಿಲ್ ಮಾಡಿದ್ದೀನಿ ಓಕೆನಾ. ಇದನ್ನೆಲ್ಲ ಫಿಲ್ ಮಾಡಿ ನಾನೀಗ ನೆಕ್ಸ್ಟ್ ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದೆ ಓಕೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡೆ ಸ್ವಲ್ಪ ಲೋಡ್ ಆಗಿ ಏನಪ್ಪ ಅಂದರೆ ಈ ಥರ ಬರುತ್ತೆ ಓಕೆನಾ. ಏನಂತ ಬಂದಿದೆ ಇವಾಗ ಜಾಬ್ ಅಪ್ಲಿಕೇಶನ್ ಯಾವ ಥರ ಬಂದಿದೆ ಇಲ್ಲಿ ಹೇಳ್ತಾ ಹೋಗ್ತೀನಿ ಓಕೆನಾ. ಇವಾಗ ಜಾಬ್ ಅಪ್ಲಿಕೇಶನ್ ಫಾರ್ಮ್ ಒಂದು ಏನಪ್ಪ ಅಂದರೆ ನಾವು ಈಗ ಅಪ್ಲಿಕೇಶನ್ ಫಾರ್ಮ್ ಕಂಪ್ಲೀಟ್ ಸಬ್ಮಿಟ್ ಆಗಿದೆ. ಥ್ಯಾಂಕ್ ಯು ಫಾರ್ ಇಂಟ್ರೆಸ್ಟೆಡ್ ಸಮ್ ವಿಲ್ ಬಿ ದ ಕಾಂಟ್ಯಾಕ್ಟ್ ಶಾರ್ಟ್ಲಿ ಅಂದರೆ ಏನಪ್ಪ ಅಂದರೆ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ರಲ್ಲ ಅವ್ರ ಕಂಪ್ನಿ ಕಡೆಯಿಂದ ಏನಪ್ಪ ನಮಗೆ ಕಾಲ್ ಬರೋದು ಓಕೆನಾ. ಕಾಲ್ ಮಾಡಿದ್ಮೇಲೆ ನಿಮಗೆ ಅವ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತಾ ಹೋಗ್ತಾರೆ ಓಕೆನಾ. ಅದ್ರ ಬಗ್ಗೆ ನೀವು ಕಂಪ್ಲೀಟಾಗಿ ಮಾಹಿತಿ ತಿಳ್ಕೊಂಡು ಈ ಕೆಲಸ ಮಾಡ್ತಾ ಹೋಗ್ಬೋದು ಓಕೆ. ಇದಿಷ್ಟು ಏನಪ್ಪ ಅಂದರೆ ಈ ವಿಡಿಯೋದಲ್ಲಿ ಆಗಿತ್ತು. ಈ ವಿಡಿಯೋ ನಿಮಗೆ ಅಂದರೆ ಇಷ್ಟ ಆಗಿದ್ರೆ ನಾವು ಕೊಡುವಂಥ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಆಗಿರ್ಬೋದು ಈ ಥರ ಪಾರ್ಟ್ ಟೈಮ್ ಜಾಬ್ ಅಪ್ಡೇಟ್ ಆಗಿದ್ರು ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರೋ ಓಕೆ. ಹಾಗೆ ಇಫ್ ಎನಿ ಡೌಟ್ ಇದ್ದರೆ ಏನಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದಕ್ಕೆ ನಿಮಗೆ ರೆಸ್ಪಾನ್ಸ್ ಮಾಡ್ತಾ ಹೋಗ್ತಾನೆ ಓಕೆನಾ. ಇದಿಷ್ಟು ಈ ವಿಡಿಯೋದಲ್ಲಿ ಮಾಹಿತಿ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತೀವಿ ಓಕೆ. ವಿನೋದಕ್ಕಾಗಿ ಧನ್ಯವಾದಗಳು.